ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಸಿಂಪಲ್ ಆಗಿರೋಂಥ ಒಂದು ರಂಗೋಲಿ ಹಾಕಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ಳೋಣ ಅಂತ ಅಲಾರಾಮ್ ಇಟ್ಟಿದ್ದೆ. ಆದರೆ 5 ಗಂಟೆಗೆ ಎದ್ದೊಳೋದಕ್ಕೆ ಆಗಿಲ್ಲ. 5:15 ಆಯಿತು. 5:15ಗೆ ಎದ್ದು ಒಂದೆರಡು ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ. ಈಗ ಒಂದು ಬ್ಲೌಸ್ ಕಟ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಹಾಗೆ ನಾನಿವತ್ತು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕಾಗಿತ್ತು. ಹಾಗೆ ಹೋಗೋಕ್ಕೂ ಮುಂಚೆ ಒಂದೆರಡು ಬ್ಲೌಸ್ ಕಟ್ ಮಾಡಿ ಹೋಗೋಣ, ಯಾಕಂದರೆ ಟೈಮ್ ಬೇರೆ ಇಲ್ವಲ್ಲ. ಈಗ ಯುಗಾದಿ ಹಬ್ಬ ಬರ್ತಾಯಿದೆ. ಹಾಗೆ ಇವತ್ತು ತಲೆಗೆ ಮೆಹಂದಿ ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬಿಳಿ ಕೂದಲೆಲ್ಲ ಇರುತ್ತಲ್ವ. ಎಲ್ಲಾದರೂ ಹೋಗಬೇಕು ಅಂದರೆ ಇದೊಂದು ಕಷ್ಟ ಅನಿಸುತ್ತೆ, ಈಗ ಪ್ರತಿಯೊಬ್ಬರಿಗೂ ಅಷ್ಟೇ. ಅದಕ್ಕೆ ತಲೆಗೆ ಮೆಹಂದಿ ಹಾಕ್ಕೊಂಡು ಒಂದು ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಂತೇಳಿ ಕಟ್ ಮಾಡ್ತಾಯಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಇವತ್ತು ನಮ್ಮ ತಮ್ಮನ ಮನೇಲಿ ಗೃಹ ಪ್ರವೇಶ ಇದೆ, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ಯುಗಾದಿ ಹಬ್ಬದ ಟೈಮಲ್ಲಿ ಇಟ್ಕೊಬಿಟ್ಟಿದ್ದಾರೆ. ನಮಗಂತೂ ತುಂಬ ಕಷ್ಟ ಆಗ್ತಾಯಿದೆ ಹೋಗೋದಕ್ಕೆ, ಯಾಕಂದರೆ ಫುಲ್ ಬ್ಯುಸಿ. ನೋಡಿ, ನಮ್ಮ ಪೂಜೆ ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಟ್ರೈನ್ ಬೇರೆ ಇನ್ನು 10 ನಿಮಿಷ. ನೋಡಿ ನಾನೇನು ಮಾಡಲಿ ಗೈಸ್, ಎಲ್ಲ ಇವರಿಂದನೇ ಲೇಟ್ ಆಗೋದು. ಯಾಕೆ ಬೆಳಗ್ಗೆ ಬೇಗ ಫಸ್ಟ್ ನಾನು ಕಲಿಸ್ಬೇಕು ಸಾನತ್ತಾನೆ. ನೀನೇನಕ್ಕೆ ಮಾಡ್ಕೊಬಂದೆ ಫಸ್ಟ್ ಹೋಗಿ? ನೀನೇನು ಕಳಿಸಿದ್ರೆ ನಾನು 2 ಬ್ಲೌಸ್ ಕಟ್ ಮಾಡಿದೆ, ಗೊತ್ತಾಯ್ತಾ? ಇಲ್ಲ ಅಂದಿದ್ರೆ ಅದು ಆಗ್ತಾ ಇರಲಿಲ್ಲ. ರೆಡಿ ಆಗೋದಕ್ಕೆ ಹಿಂಗೆ ಹೇಳ್ತಾಳೆ. ಎಲ್ಲ ನಾವು ಹೋಗ್ಬೇಕು ಅಂದರೆ ಎಲ್ಲ ಮಾಡಿಬಿಟ್ಟೆ ಹೋಗ್ಬೇಕು ಮನೇಲಿ. ಇನ್ನೇನು ಹಂಗೆ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತಾ? ನೋಡಿ, ಇನ್ನು ಇವನು ರೆಡಿ ಆಗ್ತಾ ಇದ್ದಾನೆ. ಸರಿ, ಬೇಗ ಬನ್ನಿ. ಈಗ 8:15 ಟ್ರೈನ್ ಇದೆ, ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು ರೆಡಿಯಾಗಿ ಹೊರಡೋದೇ ಆಯ್ತು ಎಲ್ಲರೂ. ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀವಿ. ನಮ್ಮ ಮನೆಯವರು ಸಾಯಂಕಾಲ ಬರ್ತಾರೆ, ನಾವು ಈಗ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಅವರು ಸಂಜೆ ಬರ್ತಾರೆ, ಅದಕ್ಕೆ ಬ್ಯಾಗೆಲ್ಲ ಅವ್ರ ಕೈಯಲ್ಲೇ ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ಈಗ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀವಿ. ಇವತ್ತು ಬೈಪ್ನಳ್ಳಿಯಲ್ಲಿ 2 ನಿಮಿಷ ಲೇಟ್ ಆಗಿದ್ದಿದ್ರೆ ನಮಗೆ ಟ್ರೈನೇ ಸಿಗ್ತಾ ಇರಲಿಲ್ಲ. ಓಡಿ ಬಂದಿದ್ದೀವಿ. ರನ್ನಿಂಗ್ ರೇಸಾ? ಕಾಲು ಇವತ್ತು ಯಾವತ್ತು ಓಡ್ದಿರೋ ಇವತ್ತು ಓಡೋಕೆ ಹೋಗ್ತಾಯಿದ್ರೆ ಕಾಲೆಲ್ಲ ನೋವು ಬರ್ತೈತೆ, ಕಾಲೇ ಮುಂದೆ ಹೋಗಲ್ಲ ಅನಿಸ್ತೈತೆ. ಅಯ್ಯಪ್ಪ, ಒಟ್ಟಿನಲ್ಲಿ ಓಡಿ ಬಂದಿದ್ದಕ್ಕಾದರೂ ಟ್ರೈನ್ ಸಿಕ್ತು. ಇವತ್ತು ಎಷ್ಟು ಲೇಟ್ ಆಗಿದ್ದು, ನಮ್ಮ ಪೂಜೆಯಿಂದನೇ ಲೇಟ್ ಆಗಿದ್ದು. ಯಾವಾಗಲೂ ರೆಡಿ ಆಗೋದೇ ಲೇಟು. ನನ್ನ ಮೇಲೆ ಹಾಕ್ಬಿಟ್ರಕ್ಕ. ಫ್ರೆಂಡ್ಸ್, ಇವತ್ತು ಕರ್ಕೊಂಡು ಹೋಗೋದಕ್ಕೆ ನನ್ನ ತಮ್ಮ ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾನೆ, ಯಾರೂ ಇಲ್ಲ. ಇನ್ನು ಅಪ್ಪ ಬರ್ತೀನಿ ಅಂದರು. ಮೂವರೂ ಗಾಡಿಯಲ್ಲಿ ಆಗಲ್ಲ ಅಂದ್ಬಿಟ್ಟು ಆಟೋದಲ್ಲಿ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ದೊಡ್ಡಬಳ್ಳಾಪುರಕ್ಕೆ ಯಾವಾಗ ಬಂದರೂ ಇದೊಂದು ಟ್ರೈನಿನ ಅಡ್ಡ ನಿಲ್ಲಿಸಿರ್ತಾರೆ. ಬುಡ್ಸ್ ಗಾಡಿ ಇದು ನೋಡಿ, ಇದರಲ್ಲಿ JCBಗಳಿದೆ. ನಮ್ಮ ಗೌತಮ್ ನೋಡಿ ಎಲ್ಲರಿಗಿನ್ನ ಮುಂಚೆ ಇರ್ತಾನೆ. ಗೊತ್ತು ಆಟ ನೋಡೋ. ಇಲ್ಲೇ ಇದ್ದೀನಿ. ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಾರಾಗಲೇ. ಯಾವಾಗ ಬಂದೆ ಮಂಜಕ್ಕ? ಸಾಯಂಕಾಲ. ಚೆನ್ನಾಗಿದ್ದೀರಿ ನೀವು? ಮೋನಿಶು ಎಲ್ಲ ಹೌದಾ?
ಚೆನ್ನಾಗಿದೆ ಅಜ್ಜಿ. ಮತ್ತ ಮಾಡ್ರ ಬಾಗು ನಮ್ಮ ಸಾಮಾನುಗಳೆಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಹೊಸ ಮನೆಗೆ. ಇನ್ನೂ ಒಂದು ಎತ್ಕೊಂಡು ಹೋಗೋ ಗೊತ್ತಾ, ಬರೀ ಒಂದೊಂದೇ ಎತ್ಕೊಂಡು ಹೋದ್ರೆ ಇವತ್ತೆಲ್ಲ ಎತ್ಕೊಂಡು ಹೋಗ್ಬೇಕು ನೀನು. ಒಂದು ತಲೆ ಮೇಲೆ ಇಕ್ಕ, ಇನ್ನೊಂದು ಸೊಂಟದ ಮೇಲೆ ಇಕ್ಕ. ಇದು ನಾನು ಎತ್ಕೊಂಡು ಹೋಗ್ತಾ ಇದ್ದೀನಿ. ತಲೆ ಮೇಲೆ ಇಕ್ಕಮ್ಮ, ಬಿಂದಿಗೆ ತಗಮ್ಮ. ನಮ್ಮ ಪೂಜಾದ್ದು ನಮ್ಗೆ ಹೇಳ್ತಾ ಇದ್ದಾಳೆ, ತಗೋ ನೇನು ಹಿಡ್ಕೊ ನಾನು ಮಾಡ್ತೀನಿ. ಬಾಯ್ ಮಂಜಕ್ಕ ಬಾಯ್, ಗಾಂಡ ಬಿರಿಲ್ಲ ತಿಂಟ್ಮಿ. ಹೌದಾ, ನಮ್ಮ ಪೂಜಾ ನೋಡಿ ಹೆಂಗೆ ಕ್ಯಾರಿ ಮಾಡ್ತಾ ಇದ್ದಾಳೆ ಅಂತ. ಬ್ಯಾಗು 2 ಬಿಂದಿಗೆ. ఏం సంప్లాక్ నీళ్ళే ఇడ్చిండ్లేదు, ನೀರೇ ಇಲ್ಲ. ಏನಪ್ಪ అన్నీ తెచ్చిండారు. ఇదేం మోటార్ ఇట్పెట్టండి. ఇది నీళ్ళు ఇడుస్తారా? అదే చిని హాయ్. ಮೊಮ್ಮಗಳು ಬಂದಿದ್ದಾಳಲ್ಲ ಅದಕ್ಕೆ ಚಪ್ರ ಹಾಕ್ತಿದಾರೆಲ್ಲ. ಈ ದೊಡ್ಡಪುರದವ್ರೆ ಸಂಪಲ್ ಬಿದ್ದೋಗ್ಬಿಟ್ಟು. ಹ್ಞೂ, ಅದ್ರ ಮೇಲೆ ಏನಾದರೂ ಮುಚ್ಬೇಕು ತಾನೇ ನೀವು. ಇಲ್ಲಿ ಟ್ಯಾಂಕ್ ಓಪನೇ ಬಿಟ್ಟಿದ್ದಾರೆ, ಪೇಂಟ್ ಮಾಡಿರೋದಕ್ಕೆ ಹೋಗ್ಬೇಕಂತ ಹೇಳ್ತಿದ್ದಾರೆ. ಬ್ಯಾಗು ಎಲ್ಲ ಆಯ್ತೇನೋ. ರಮೇಶ್ ಅಂಕಲ್, ಹಾಯ್. ಸ್ವೀಟ್ ಇಲ್ಲ ಮಕ್ಕಳು ಖಾರ ಹಿಂಗೆ ఎవడిస్తే ఇవాళ కదా నువ్వు స్వీట్ పార్టీ కావాలా? ಹಾಯ್ ಆಂಟಿ, ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಹಾಕಕ್ಕೆ. ಹಾಯ್ ಮಾಡಿ. ನಾಷ್ಟ ಆಯ್ತಾ ಅಂಕಲ್? ನಮ್ಮದು ಆಯಿತು. ತಿಂದ್ರಿ ಚೈತ್ರತೆ ಅವ್ರ ಮನೆಯಲ್ಲಿ ತಿನ್ಕೊಂಡೇ ಬಂದಿದ್ದು. ಚೈತ್ರತೆ ಅವ್ರ ಮೇಲೆ ತಿನ್ಕೊಂಡೇ ಬಂದಿದ್ದು ಚಿತ್ರಾನ್ನ. సిగరెట్ కదా లేత ముక్క కదా బాసబా ఎండకు అంతా 100 రూపాయలు అయిపోతుంది. నీళ్ళు ఇంకేం నీళ్ళేం బాగా కోసం నీళ్ళకే మిగిలే
ಇಲ್ಲಿ ಹಾಕಿದ್ವಿ ಸಿದ್ರಿಂದ ಊಟಲ್ಲ ಹೊತ್ತಿಸುಡಿ ಅವಳೇನಾಯ್ತು ಗೊತ್ತಾ ಅಷ್ಟು ನನ್ನ ಮುಂದೆ ಕೊಡ್ತೀವಿ ತೆಗಿತಾ ಇದ್ದೀನಿ ಆಂಟಿ. ನಮ್ಮ ಚಿಕ್ಕಪ್ಪ ಹೂವು ಕಿತ್ಕೊಳ್ಳೋವರೆಗೂ ಬಿಟ್ಟಿಲ್ಲ. ఎండకి చేడకపోతా ఉంది చబా ఇది నాటుగా వస్తుంది కదా ముగ్గు అవడే బాగా అడుకోవచ్చు నల్లగైతుంది కదా అది ఆడదాకా కింద తిప్పుకుంటుంది ఇట్లా దేవునికి పెట్టాల. దేవునికి పెట్టండి ఆమెకి పెట్టుకోండి దేవుడికి మనుషులకి మనుషులంటే అందరూ ఒకటే పోతుంట దేవుడికి పెట్టదంటే. ಬಿಸಿಲಿಗೆ ಗರಿಗಳು ಯಾವುದು ಸಿಕ್ಕಿಲ್ಲ, ಎಲ್ಲ ಒಣಗೋಗ್ಬಿಟ್ಟೈತೆ. ಇವಾಗ ಚಪ್ರದ ಪೂಜೆ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಡನ್, ಎಲ್ಲ ಚಪ್ರ ಹಾಕಿದ್ದು. ನಮ್ಮಮ್ಮ ಟೈಮ್ ಆಗ್ತಾಯಿತ್ತು ಅಂತ ಇದ್ರೆ ಇಲ್ಲಿ ನಮ್ಮ ಅಜ್ಜಿ ಎಲ್ಲ ಸಾರಿಸ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ. ಎಲ್ಲ ನೀಟಾಗಿ ಇದು ಮಾಡ್ಕೊ ಬಂದವ್ರೆ. ರಂಗೋಲಿ ಹಾಕ್ತಾ ಇದ್ದಾರೆ ಚಪ್ರದ ಹತ್ರ. ನಾನು ಸ್ವಲ್ಪ ಅಗಲ ಮಾಡ್ಕೊ ಕಟ್ಬೋದು. ఆడలోకి పోదు ಬಾರ ಗೊತ್ತು. ನಮ್ಮ ತಾತನ ಅಲ್ಲಿಂದನೇ ಮುಕ್ಕೋಬಿಡ್ತು. ತಾತ ಮಂಗಳಾರತಿ ಕಾಸಕ್ ಬಾ. ಚಪ್ರದ ಪೂಜೆನ ಆಯಿತು. ನೆಕ್ಸ್ಟ್ ಏನ್ಮಾ? ಸಾಯಂಕಾಲ ಹೋಮ. ಅಲ್ಲಿವರೆಗೂ ಏನೂ ಇಲ್ಲ, ಫ್ರೀ. ಮಚ್ಚಿ ನೋಡಮ್ಮ ಅಂತೈತೆ, ಏನೋ ಕೆಲಸ ಇಕ್ಕೋದು ಕಾಯ್ಕೊಂಡೈತೆ. ಏನು ನಾವೆಲ್ಲ ಮಾಡಿಬಿಟ್ಟಿದ್ದೀರೇನೋ ಅನ್ಕೊಂಡು ಅಲ್ಲೆಲ್ಲ ತುಳ್ದಾಕ್ದೆ. ನಮ್ಮ ಅಜ್ಜಿ ಎತ್ತಿಡ್ತೇನೆ ನೋಡು. ಯಾಕಂತ ಮುಕ್ಕಿಂಡಿ చిన్నగానే పర్వాలేదు. సునీల్ ಅವ್ರು ಬಂದರು. ಏನು ಮಾಮ ಆಯ್ತಾ ಶಾಪಿಂಗ್ ಎಲ್ಲ? ಒಂದಿನ ಕಡೆ
ಆಯ್ತಾ ಶಾಪಿಂಗ್ ಎಲ್ಲ ಅಂದೆ? ಶಾಪಿಂಗ್ ಹೂವು ಐಟಮ್ ಇದೆಯಾ? ಇವಾಗ ತರಕಾರಿ ಆಯ್ತಾ? ಏನು ಮಾಡ್ತಾ ಇದೆಯಾ ಚಿನ್ನಿ? ಯಾಕೆ ಏನಾಯಿತು? ದೊಡ್ಡ ರಂಗೋಲಿ ಯಾಕಂದ್ರೆ ಏನು ಬರೀ ಬಾರ್ಡ್ರ್ ಆಗ್ತಾ ಇದೆಯಾ? ಯಾವ್ದು ರಂಗೋಲಿ ಹಾಕೋದು? ದೊಡ್ಡ ರಂಗೋಲಿ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಚಿಕ್ಕ ರಂಗೋಲಿ ಆದರೆ ಎಷ್ಟು ಬೇಕಾದ್ರೂ ಬರುತ್ತೆ. ಎಷ್ಟು ಬೇಕಾದರೂ ಬರುತ್ತಾ? ನಮ್ಮ ಅಜ್ಜಿ ಬಿಸಿಲಲ್ಲಿ ನಮ್ಮಮ್ಮಗೆ ರಂಗೋಲಿ ಹಾಕು ಅಂತ ಹೇಳ್ಬಿಟ್ಟು ಏನೋ ಸಂಪಲ್ಲಿ ಇಳ್ದಿದೆಯಾ? ಚೆಕ್ ಮಾಡಕ್ಕ? ನಿಮ್ಮ ತಾತನ ಚೆಕ್ ಮಾಡಿ ಸಾಲದಂತ ನೀನು ಬೇರೆ ಚೆಕ್ ಮಾಡ್ತಾ ಇದೀಯಾ? ಮಾವಿನಕಾಯಿ ಬೇಕಾ ಪೂಜ? ಎಲೆಗಳು ಬೇಡ, ನನಗೆ ಮಾವಿನಕಾಯಿ ಬೇಕು. ಮಾವಿನಕಾಯಿ ಹೇಳ್ತಾರೆ, ಅದು ಎಲೆಗಳೆಲ್ಲ ಇಲ್ಲಿ ನೋಡಿ. ಇಷ್ಟೇ ಅಷ್ಟದು ದೊಡ್ಡದು ಹೇಳ್ತಾ ಇದೀಯ ಅಂದ್ಕೊಂಡ್ರೆ ಯಾವುದಿದು ಪಿಲ್ ಮಾವಿನಕಾಯಿ? ಅದು ಚೆನ್ನಾಗೂ ಇರಲ್ಲ. ಅಲ್ಲೇ ಚಿನಿ ಇಲ್ಲೊಂದಿದೆ ಚಿಕ್ಕದು. ಫ್ರೆಂಡ್ಸ್, ಹಾಗೆ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಒಂದು ಸ್ವಲ್ಪ ಪರ್ಚೇಸಿಂಗ್ ಮಾಡೋದಿತ್ತು. ಅಂದರೆ ದೊಡ್ಡಬಳ್ಳಾಪುರ ಅಂದರೆ ಟೌನು, ನಮ್ಮದು ಬಂದು ದೊಡ್ಡಬಳ್ಳಾಪುರ ಹತ್ರ ರಘುನಾಥಪುರ ಅಂತ ಒಂದು ಊರು. ಅದಕ್ಕೆ ಯಾಕಂದರೆ ಏನಾದರೂ ತೊಗೋಬೇಕು ಅಂದರೆ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು. ಒಡವೆ ಅಂಗಡಿ ಎಲ್ಲ ಇಲ್ಲ. ನಾವಿವತ್ತು ಬೆಳ್ಳಿ ಐಟಮ್ ತೊಗೊಳ್ಳೋಣ ಅಂಥೇಳಿ ಹೋಗ್ತಾ ಇರೋದು. ಹಾಗೆ ಮಾರ್ಕೆಟೆಲ್ಲ ಪ್ರತಿಯೊಂದು ಏನೊಂದು ಇಲ್ಲೇ ಸಿಗೋದು. ಅದಕ್ಕೆ ಇಲ್ಲಿಗೆ ಬರಬೇಕು. ಇನ್ನು ಸಣ್ಣ ಪುಟ್ಟ ಎಲ್ಲ ಊರಲ್ಲೇ ಸಿಗುತ್ತೆ. ಅದಕ್ಕೆ ನಾವಿವತ್ತು ಬೆಳ್ಳಿ ಚೊಂಬು ಮತ್ತು ದೀಪ ಮತ್ತು ಇನ್ನು ಏನೇನೋ ಬೇಕಾಗಿತ್ತು, ಅದಕ್ಕೋಸ್ಕರ ನಾವು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ವಿ. ನೋಡಿ, ಇಲ್ಲೇ ತಗೊಂಡಿದ್ದು ಚಂಪಲಾಲ್ ಅಂಗಡಿಯಲ್ಲಿ. ಬಾ ಮೋನಿ ನಿಮ್ಮ ಮನೆ ತೋರಿಸು. ಟೈಲ್ಸ್ ಚೆನ್ನಾಗಿದೆ. ಹಾಂ, ತೋರ್ಸಮ್ಮ. ನೋಡಿ, ನಮ್ಮ ಚಿನ್ನಿ ನಮ್ಮ ಗಬ್ಬಿ ಬಂದಿದ್ದಾಳೆ. ಸ್ಕೂಲ್ಗೆ ಹೋಗಿದ್ಲು, ಇವಾಗ ಬಂದಿದ್ದಾಳೆ. ಹಾಯ್ ಹೇಳು. ಹಾಯ್ ಹೇಳಬೇಕು. ಹಾಯ್ ಮನಿ, ಹಾಯ್ ಹೇಳು. ಫ್ರೆಂಡ್ಸ್, 1 BHK ಇದು. ನನ್ನ ಚಿಕ್ಕಮ್ಮನ ಮನೆ ಇದು. ನೋಡಿ, ಇದು ರೂಮು. ಮನೆ ಎಲ್ಲ ನಾಳೆ ತೋರ್ಸೋಕ್ಕಾಗುತ್ತಾ ಇಲ್ವಾ? ಅವಳು ಗುರಿ ಅಲ್ಲ? ಹಾಂ, ನಮ್ಮ ಇನ್ಮೇಲೆ ಮೋನಿ ಅಣ್ಣವ್ರ ಮನೆಯಲ್ಲೇ ಇರೋದಪ್ಪ ನಾವು. ನೋಡಿ, ಹಂಗೆ ಹಿಡ್ಕೊತಾ ಇದ್ದಾಳೆ. ಕ್ಲೀನ್ ಶೇ ಹಂಡರು ಅನ್ರಿ ಕೂಲಿಗಂತ ತೆಚ್ಬಿಟ್ಟೆ ಹಂಡಾಡು ಹೋಗಮ್ಮ. ಫ್ರೆಂಡ್ಸ್, ನೋಡಿ, ಇದು ದೇವ್ರ ಮನೆ, ಇದು ಕಿಚನ್. ಈತ ಫ್ರಿಜ್ ಬೇಟಕ್ಕ
ಮೈ ಕೊಡಿಲೆ ಏಯ್ ಹಾಕ್ಬೇಡ ನಮ್ಮ ಹರ್ಷಿತಾಗೆ ಹುಳ ಅಂದ್ರೆ ಎಷ್ಟು ಭಯ ನೋಡಿ. ಏಯ್ ಇಕ್ಕಲ್ಲಿ. ಹಾಗೆ ಇದು ಬಂದು ನಮ್ಮ ಚಿಕ್ಕಪ್ಪ ಅವ್ರ ಮನೆ. ಇಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಚಿಕ್ಕಪ್ಪನ ಸೊಸೆ ಒಬ್ಬರು ಪ್ರೆಗ್ನೆಂಟ್ ಆಗಿದ್ದರು. ಅದಕ್ಕೆ ಹೊಸ ಮನೆ ಒಳಗಡೆ ಹೋಗಬಾರ್ದು ಅಂತಾರಲ್ಲ, ಅದಕ್ಕೆ ಇಲ್ಲೇ ಬಂದು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ವಿ. ಯಾಕಂದರೆ ಹೊಸ ಮನೆ ಒಳಗಡೆ ಪ್ರೆಗ್ನೆಂಟ್ ಇರೋರು ಹೋಗಬಾರ್ದು. ಅದಕ್ಕೆ ಫ್ರೆಂಡ್ಸ್, ನಿಮಗೂ ಗೊತ್ತಿಲ್ಲ ಅಂದರೆ ಯಾರಾದರೂ ಪ್ರೆಗ್ನೆಂಟ್ ಇರೋರು ಹೊಸ ಮನೆಗಳಲ್ಲಿ ಗೃಹ ಪ್ರವೇಶ ಆಗೋವರೆಗೂ ಹೋಗಬಾರ್ದು. ಇದೆಲ್ರಿಗೂ ಗೊತ್ತಿರಲ್ಲ. ಅದಕ್ಕೆ ನನ್ನ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಇದ್ದರೆ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋನಲ್ಲಿ ಹೋಮ ಅದೆಲ್ಲ ಬರುತ್ತೆ. ಹೋಮ ಇರುತ್ತಲ್ಲ ನೈಟು, ಅದೆಲ್ಲ ಬರುತ್ತೆ. ನಮ್ಮ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.